ರಾಜ್ಯದಲ್ಲಿ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್, ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಸಿಗದೆ ಅಲ್ಲಲ್ಲಿ ಜನ ಪರದಾಡ್ತಾ ಇದ್ದಾರೆ. ಬೀದರ್ನಲ್ಲೂ ಕೂಡ ಇದೇ ಸಮಸ್ಯೆ ಆಗಿದೆ. ಆಗ ನಾವು ಕೊಡಗಿನ ಡೀಟೇಲ್ ಹೇಳಿದ್ವಿ. ಈಗ ಬೀದರ್ನಲ್ಲಿ ಸುಡು ಬಿಸಿಲನ್ನು ಲೆಕ್ಕಿಸದೆ ಗ್ಯಾಸ್ಗಾಗಿ ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಒಬ್ಬ ವಿಶೇಷ ಚೇತನ ವ್ಯಕ್ತಿ, ಮಹಿಳೆ ಇವರೆಲ್ಲ ಗ್ಯಾಸ್ಗೋಸ್ಕರ ಪರದಾಡಿದ್ದಾರೆ ಬೀದರ್ನಲ್ಲಿ. ಗ್ರಾಹಕರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರನ್ನು ನಿಯೋಜನೆ ಮಾಡಲಾಯಿತು. ಬೀದರ್ ಜಿಲ್ಲಾ ಕ್ರೀಡಾಂಗಣ ಮುಂದಿರುವಂಥ ಗ್ಯಾಸ್ ಏಜೆನ್ಸಿಯಲ್ಲಿ ಒಬ್ಬರು ವಿಶೇಷ ಚೇತನ ವ್ಯಕ್ತಿ ಖಾಲಿ ಗ್ಯಾಸ್ ಸಿಲಿಂಡರ್ ಅನ್ನ ತೆಗೆದುಕೊಂಡು ಗ್ಯಾಸ್ ಏಜೆನ್ಸಿಯ ಬಳಿ ಕ್ಯೂ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಿ. ಇಷ್ಟು ದಿನ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಅಲ್ಲಿ ಸಮಸ್ಯೆಗಳಾಗಿರಲಿಲ್ಲ. ಈಗ ಅಲ್ಲಲ್ಲಿ ಈ ಸಮಸ್ಯೆಯ ವರದಿಗಳು ಬರ್ತಾ ಇದ್ದಾವೆ. ಈಗ ನೋಡ್ತಾ ಇರುವಂತ ದೃಶ್ಯ ಬೀದರ್ನದ್ದು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ರಣಭೀಕರ ಯುದ್ಧ ಮುಂದುವರೆದಿದೆ. ಅದರಂತೆ ಗಡಿ ಜಿಲ್ಲೆ ಬೀದರ್ನಲ್ಲೂ ಸಹ ಗ್ಯಾಸ್ ಸಿಲಿಂಡರ್ ಅಭಾವದ ಒಂದು ಸಮಸ್ಯೆ ಕೂಡ ಇಲ್ಲಿ ಮುಂದುವರೆದಿರ್ತಕ್ಕಂಥದ್ದು. ಸುಡುವ ಬಿಸಿಲನ್ನು ಲೆಕ್ಕಿಸದೆ ಜನರು ಅಂದರೆ ಏಜೆನ್ಸಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ಗಾಗಿ ಪರದಾಟ ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಇಲ್ಲಿರ್ತಕ್ಕಂಥದ್ದು. ನಿಮಗೆ ಆ ದೃಶ್ಯವನ್ನು ಕೂಡ ತೋರಿಸ್ತಾ ಹೋದ್ವಿ. ನಾವೀಗ ಏನು ಬೀದರ್ ನಗರದ ಜಿಲ್ಲಾ ಕ್ರೀಡಾಂಗಣ ಬಳಿ ಇರ್ತಕ್ಕಂಥ HP ಗ್ಯಾಸ್ ಏಜೆನ್ಸಿಯ ಮುಂಭಾಗದ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇರ್ತಕ್ಕಂಥ. ಇಲ್ಲಿ ಬೆಳಗ್ಗೆಯಿಂದಲೂ ಸಹ ಏನು ನೂರಾರು ಗ್ರಾಹಕರು ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗಿ ಈಗ ಪರದಾಟ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥ. ಗ್ಯಾಸ್ಗಾಗಿ ಮುಗಿಬೀಳ್ತಕ್ಕಂಥ ದುಸ್ಥಿತಿ ಕೂಡ ಇಲ್ಲಿ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ನಿಮಗೆ ಇನ್ನೊಂದು ಭಾಳ ಒಂದು ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಒಂದು ದೃಶ್ಯ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲೊಬ್ಬ ಅಂಗವಿಕಲ ಇರ್ತಕ್ಕಂಥದ್ದು, ಅಂಗವೈಕಲ್ಯ ಇರ್ತಕ್ಕಂಥ ವ್ಯಕ್ತಿ ಈಗ ಬೆಳಗ್ಗೆಯಿಂದಲೂ ಕೂಡ ಗ್ಯಾಸ್ಗಾಗಿ ಇಲ್ಲಿ ಕಾದು ಕುಳಿತಿದ್ದಾರೆ. ಆದರೆ ಇಲ್ಲಿವರೆಗೂ ಆತನಿಗೆ ಗ್ಯಾಸ್ ಸಿಕ್ಕಿಲ್ಲ. ಸುಡುವ ಬಿಸಿಲಿನಲ್ಲಿ ಅಂಗವೈಕಲ್ಯ ಇರ್ತಕ್ಕಂಥ ವ್ಯಕ್ತಿ ಈಗ ಗ್ಯಾಸ್ಗಾಗಿ ಇಲ್ಲಿ ಕಾದು ಕುಳಿತಿದ್ದಾರೆ. ಯಾಕಂದ್ರೆ ನಾನೀಗ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಎಷ್ಟು ಗಂಟೆಗೆ ಬಂದಿರಿ? ಇಲ್ಲಿ ಏನು ಗ್ಯಾಸ್ಗಾಗಿ ಎಷ್ಟು ಸಮಸ್ಯೆ ಇದೆ ಅಂತ? ಸರ್, ನಾ ಮುಂಜಾನೆ 8 ಗಂಟೆಗೆ ಬಂದೀನಿ. ಇಲ್ಲಿಂದ ಭಾಳ ಸಮಸ್ಯೆ ಇದೆ. ಯಾಕಂದರೆ ಇಲ್ಲಿ ಇವ್ರು ಹೇಳ್ತಾರೆ 10ನೇ ತಾರೀಕಿಗೆ ಬುಕ್ಕಿಂಗ್ ಆಗಿದ್ದು ನಾವು ಕೊಡ್ತಾ ಇದ್ದೀವಿ ಅಲ್ಲತ್ತಾರ. ಈಗ ನಾವು ಕೇಳಿದ್ರೆ ಏನಂತಾರೆ, ಮತ್ತು ಈಗ ನೀವು ನಾಳೆಗೆ ಬರ್ರಿ ಅಂತಾರೆ. ನಾ ಸುಮಾರು ಈಗ 4-5 ದಿವಸ ಆಯಿತು ಹಿಂಗೆ ಬರ್ತಾ ಇದ್ದೀನಿ. ಟೋಟಲಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಟೋಟಲಿ ಎಲ್ಲ ಪಾಪ ಕ್ಯೂನಲ್ಲಿ ನಿಂತಾರ. ಅವ್ರಿಗೆ ಎಷ್ಟು ಕಷ್ಟ ಇದ್ದಿದೆ. ಈಗ ಅದ್ರಾಗ ನಾವು ಕ್ಯೂನಲ್ಲಿ ನಿಂದ್ರಲಕ್ಕೆ ನಮಗೆ ಆಗಲ್ಲ. ಇದು ಅರ್ಥ ಮಾಡ್ಕೋಬೇಕು. ಜನಗಳ ಸಮಸ್ಯೆ ಏನದ ಅಂತೇಳಿ ಸರ್ಕಾರ ತಿಳ್ಕೊಬೇಕು. ಈ ಶೀಘ್ರದಲ್ಲಿ ಇದಕ್ಕೆ ಏನದ ಅಂದ್ರೆ ಪಬ್ಲಿಕ್ಕಿಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಅವರಲ್ಲಿ ನೀವು ಅಂಗವೈಕಲ್ಯ ಇರ್ತಕ್ಕಂಥವ್ರು ಸಾಕಷ್ಟು ಸಮಸ್ಯೆ ಇದೆ, ಬರೋದಕ್ಕೋಗಿ ಸಮಸ್ಯೆ ಇದೆ. ಈ ಸುಡು ಬಿಸಿಲಿದೆ, ಏನು ಸಮಸ್ಯೆ ಸರ್? ಈಗ ಮಾಡಬೇಕಲ್ಲ ಸರ್. ಈಗ ಏನು ಮಾಡಬೇಕು? ಈಗ ಗ್ಯಾಸ್ ಇಲ್ಲದ್ರೆ ನಡೆಯಲ್ಲ. ಅಡುಗೆ ಸಮಸ್ಯೆ ಇದೆ. ಅದ್ರ ಸಲುವಾಗಿ ಈಗ ಕ್ಯೂನಲ್ಲಿ ನಿಂದ್ರಲಕ್ಕಾಗಲ್ಲ ಅಂತೇಳಿ ಈಗ ಸೈಡಿಗೆ ನಿಂದ್ರಲಕ್ಕೆ ಹೋಗಿನ ಒಬ್ಬ ಈಗ ಮ್ಯಾಗ ಬಿದ್ದು ಒಬ್ಬ ಕೈ ಮ್ಯಾಗ ಈಗ ನಮ್ಮದು ಕೈ ಮ್ಯಾಗ ಗಾಯ ಆಯ್ತು. ಈಗ ಯಾರಿಗೆ ಕೇಳಬೇಕೀಗ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.